ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಮ್ಯಾಜಿ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಈಸಿಯಾಗಿ ನೀರು ದೋಸೆ ಮನೇಲಿ ಹೇಗೆ ಮಾಡ್ಬೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ರೇಷನ್ ಅಕ್ಕಿನ 3 to 4 ಅವರ್ಸು ನೆನೆಸಿಟ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಅಕ್ಕಿನ ತಗೊಳ್ಬೋದು. ರೇಷನ್ ಅಕ್ಕಿ ಇದ್ರೆ ರೇಷನ್ ಅಕ್ಕಿನೇ ತಗೊಳ್ಳಿ. ನೀಟಾಗಿ ಚೆನ್ನಾಗಿ ಸ್ಮೂತಾಗಿ ಮೃದುವಾಗಿ ನೀರು ದೋಸೆ ಬರುತ್ತೆ. ಈ ನೀರು ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನಾನ್ ವೆಜ್ಜಿಗಾಗಲಿ ವೆಜ್ಜಿಗಾಗಲಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಯಾರೆಲ್ಲ ನೀರು ದೋಸೆ ಮಾಡಕ್ಕೆ ಬರ್ತಾ ಇಲ್ಲ, ಕಾವಲಿಂಗ್ ಹಾಕಿದ್ರೆ ಎದೊಳದೇ ಇಲ್ಲ ಅಂತ ಹೇಳ್ತೀರಾ, ಈ ಥರ ನೀರು ದೋಸೆ ಒಂದ್ಸಲಿ ನೀವು ಮನೇಲಿ ಟ್ರೈ ಮಾಡಿ. ನಿಜವಾಗ್ಲೂ ನೀರು ದೋಸೆ ಬಂದೇ ಬರುತ್ತೆ. ಈ ನೀರು ದೋಸೆಗೆ ನಾನಿಲ್ಲಿ ಹಾಕ್ತಾ ಇರೋದು ಅಕ್ಕಿ, ಉಪ್ಪು ಮತ್ತು ನೀರು. ಈ 3 ಇಂಗ್ರೀಡಿಯೆಂಟ್ಸ್ ಸಾಕು, ಮೃದುವಾಗಿರೋ ನೀರು ದೋಸೆ ರೆಡಿ ಆಗುತ್ತೆ. ನಾನು ಇಲ್ಲಿ ರೇಷನ್ ಅಕ್ಕಿನ ಉಪ್ಪು ಮತ್ತು ನೀರು ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ತಾ ಇದ್ದೀನಿ. ಈ ರುಬ್ಬಿರೋದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ರುಬ್ಬಿದಾಗ. ನೋಡಿ ಈ ಥರ ನೀರ್ ಥರ ಇರಬೇಕು. ತುಂಬ ನೀರು ಆಗ್ಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನೋಡಿ ಇಷ್ಟು ಸಾಕು, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಯಾರೆಲ್ಲ ನೀರು ದೋಸೆ ಮನೇಲಿ ಮಾಡಕ್ಕೆ ಬರಲ್ಲ ಅಂತ ಹೇಳ್ತೀರಾ, ಈ ಥರ ಒಂದ್ಸಲಿ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಯಾವುದೇ ತವ ಯೂಸ್ ಮಾಡ್ತಾ ಇಲ್ಲ. ತವದಲ್ಲಿ ನೀರು ದೋಸೆ ಮಾಡಕ್ಕೆ ಹೋದ್ರೆ ಕ್ಲೀನಾಗಿ ಬರಲ್ಲ. ಅದರಲ್ಲಿ ನೀರು ದೋಸೆ ಬೇಗನೆ ಸೀದೋಗುತ್ತೆ. ಸೀದೋಗೋದ್ರಿಂದ ನೀರು ದೋಸೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದೇನೋ ಒಂಥರ ಟೇಸ್ಟ್ ಚೂರು ಕೂಡ ಚೆನ್ನಾಗಿರೋದಿಲ್ಲ. ಇಲ್ಲಿ ನಾನು ಈ ಥರ ಕಾವಲಿ ತಗೊಂಡಿದ್ದೀನಿ. ಕಾವಲಿಗೆ ಫಸ್ಟ್ ಎಣ್ಣೆ ಹಾಕ್ಕೊಬೇಕು. ಕಾವಲಿ ಎಲ್ಲ ಕಾದಿದ್ಮೇಲೆ ಇಲ್ಲಿ ನಾವು ರುಬ್ಬಿಟ್ಕೊಂಡಿರೋ ನೀರು ದೋಸೆ ಹಿಟ್ಟಿದೆಯಲ್ಲ, ಇದನ್ನ ಹಂಚಿನ ಮೇಲೆ ತೆಳುವಾಗಿ ಹುಯ್ಕೊಳ್ಬೇಕು. ಈಗ ನಾನಿಲ್ಲಿ ಹುಯ್ತಾ ಇದ್ದೀನಿ ನೋಡಿ, ಇದೇ ಥರ ಸೇಮ್ ಹಿಟ್ಟನ್ನ ಕ್ಲೀನಾಗಿ ಎಲ್ಲೂ ಜಾಗ ಬಿಡ್ದಂಗೆ ಹುಯ್ಕೊಳ್ಬೇಕು. ವಿಡಿಯೋಗೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ನಿಧಾನಾಗಿ ನೀರು ದೋಸೆ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಫಾಸ್ಟಾಗಿ ಮಾಡ್ತಾ ಇರ್ತೀನಿ. ಈ ಥರ ಒಂದು ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಬಿಟ್ಟಾದ್ಮೇಲೆ ಕ್ಲೀನಾಗಿ ನೀರು ದೋಸೆ ಬೆಂದಿರುತ್ತೆ. ಈಗ ನೋಡಿ ಪರ್ಫೆಕ್ಟಾಗಿ ನೀರು ದೋಸೆ ಬೆಂದಿದೆ. ಇದನ್ನ ಈಗ ನೋಡಿ ಸೈಡಲ್ಲಿ ಈ ಥರ ಕ್ಲೀನಾಗಿ ಬಿಡಿಸ್ಕೊಳ್ಬೇಕು ಫಸ್ಟು. ಒಂದೇ ಸಲ ಎತ್ತಕ್ಕೆ ಹೋದ್ರೆ ನೀರು ದೋಸೆ ಎತ್ತಕ್ಕೆ ಹೋದ್ರೆ ಕ್ಲೀನಾಗಿ ಬರೋದಿಲ್ಲ. ಒಂದೇ ಸಲ ಅಲ್ಲೆಲ್ಲಾದ್ರೂ ಅಂಟ್ಕೊಂಡಿದ್ರೆ ಸೈಡಲ್ಲಿ ಕಟ್ಟಾಗ್ಬಿಡುತ್ತೆ. ನೋಡಿ ಇಲ್ಲಿ ಯಾವ ರೀತಿ ನೀರು ದೋಸೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ನಾನಿಲ್ಲಿ ಕ್ಲೀನಾಗಿ ಮಡ್ಚಿಟ್ಕೊಂಡು ಎಲ್ಲ ಹಾಟ್ ಬಾಕ್ಸಿಗೆ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಂತೂ ಒಂದು ವಾರಕ್ಕೆ 2 ಸಲ ಅಂತಾದ್ರೂ ನೀರು ದೋಸೆ ಮಾಡಲೇಬೇಕು. ಚಿಕ್ಕಮಂಗ್ಳೂರಿನ ಫೇವ್ರೆಟ್ ಫುಡ್ ನೀರು ದೋಸೆ. ನೋಡಿ ಇಲ್ಲಿ ನಾನು ಎಲ್ಲ ನೀರು ದೋಸೆ ಎಲ್ಲ ಮಾಡಿಟ್ಕೊಂಡು ಆಗಿದೆ. ಇವಾಗ ನಾನು ಇದನ್ನ ಚಿಕನ್ ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ವೆಜ್ ಇಷ್ಟಪಡೋರು ಚಟ್ನಿ ಅದು ಯಾವ್ದಾದ್ರು ವೆಜಿಟೇಬಲ್ ಕುರ್ಮಾದ ಜೊತೆಗೆ ಸರ್ವ್ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ.